ಸೊ ಡೈಲಿ ಚಿಕನ್ ತಿನ್ನೋ ಅಭ್ಯಾಸ ಇರೋ ಗಂಡು ಮಕ್ಕಳಿಗೆ ಇಲ್ಲಿದೆ ಫಾಸ್ಟೆಸ್ಟ್ ಚಿಕನ್ ಪೆಪ್ಪರ್ ಡಯಟ್ ರೆಸಿಪಿ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸೊ ಈ ಒಂದು ರೆಸಿಪಿ ಮಾಡೋಕ್ಕೆ ಬೇಕಾಗಿರೋ ಸಾಮಾನು ಈರುಳ್ಳಿ, ಗ್ರೀನ್ ಚಿಲ್ಲೀಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್, ಕರಿಬೇವು, ಒಂದು ನಿಂಬೆಹಣ್ಣು. ಸೊ ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋ ಹಾಗೆ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಈ ಎಲ್ಲ ಸಾಮಾನು ಮುಟ್ಕೊಂಡು ನಿಮ್ಮ ಸಾಮಾನು ಮುಟ್ಕೊಂಡ್ರೆ ನೀವೇ ಜವಾಬ್ದಾರರು ಸ್ನೇಹಿತರೆ. ಸೊ ಮೊದಲಿಗೆ ಒಂದು ಪ್ಯಾನಲ್ಲಿ ಬೆಣ್ಣೆನೋ ತುಪ್ಪನೋ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಾದಮೇಲೆ ಸ್ವಲ್ಪ ಕರಿಬೇವು, ಗ್ರೀನ್ ಚಿಲ್ಲೀಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಸೀದೋಗಿರೋ ಸ್ಮೆಲ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇನೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಆದಷ್ಟು ಬೇಗ ನಿಮಗೂ ಈ ಚಿಕನ್ ಥರನೇ ಮುಕ್ತಿ ಸಿಕ್ಬಿಡ್ಲಿ ಸ್ನೇಹಿತರೆ. ಸೊ ಇದೆಲ್ಲ ಸಾಮಾನು ರೋಸ್ಟ್ ಆದಮೇಲೆ ಸತ್ತೋಗಿರೋ ಕೋಳಿನ ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಅದನ್ನು ಬೇಯಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ದಯವಿಟ್ಟು ಈ ರೆಸಿಪಿಗೆ ಯಾವುದೇ ಥರ ನೀರನ್ನ ಆ್ಯಡ್ ಮಾಡಬೇಡಿ, ಯಾಕೆಂದರೆ ಬದುಕಿರುವಾಗ ಕೋಳಿ ತುಂಬ ನೀರು ಕುಡ್ದಿರೋದ್ರಿಂದ ಅದೇ ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಚಿಕನ್ ಬೇಯ್ತಾ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಆ್ಯಡ್ ಮಾಡಿರೋದ್ರಿಂದ ಇದು ಈಗ ಕಲರ್ ಈ ಥರ ಟರ್ನ್ ಆಗಿದೆ ಸ್ನೇಹಿತರೆ. ಸೊ ಕೊನೆಯದಾಗಿ ನಾವು ಪೆಪ್ಪರ್ನ ಈ ಚಿಕನ್ಗೆ ಆ್ಯಡ್ ಮಾಡಿಬಿಟ್ಟು ಒಂದು ಒಳ್ಳೆ ಟ್ವಿಸ್ಟ್ನ ಕೊಟ್ಟರೆ ನಮಗೆ ಬೇಕಾಗಿರುವ ಫಾಸ್ಟೆಸ್ಟ್ ಡಯಟ್ ಪೆಪ್ಪರ್ ಚಿಕನ್ ರೆಸಿಪಿ ರೆಡಿಯಾಗಿದೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ಡ್ಯೂರೇಷನ್ ಬಂದು 1 ನಿಮಿಷ 44 ಸೆಕೆಂಡ್, ಆದರೆ ಕುಕಿಂಗ್ ಟೈಮ್ 15 ಮಿನಿಟ್ಸ್. ರೆಸಿಪಿ ಬಂದು ನಮ್ಮ ಅಮ್ಮಂದು, ಬಟ್ ಅಡುಗೆ ಮಾಡಿದ್ದು ನಾನು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.